ಸರ್ ವಿಶೇಷವಾಗಿ ಅಂದರೆ 2 ಹಾಡುಗಳನ್ನು ಬರೆಯುವಂಥ ಅವಕಾಶ ಸಿಕ್ಕರೂ ಕೂಡ ಆ ದೊಡ್ಡ ಮನೆಯಲ್ಲಿ ಒಂದು 30-40 ದಿನಗಳ ಜರ್ನಿ ಮಾಡುವಂಥದ್ದಿತ್ತು. ಸೊ ಅದೇ 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 ವಿಶೇಷವಾಗಿ ಬೇರೆ 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 ಸಿನಿಮಾಗಳಲ್ಲಿ ಇದ್ದೀರಿ. ಈ ಪರ್ಟಿಕ್ಯುಲರ್ ಆಗಿ ಆ ಸಿನಿಮಾದ ಮಾಡುವಾಗ ಅಂದರೆ ಮಗನ ಮೊದಲ ಸಿನಿಮಾ, ಅಣ್ಣವರು ಅಷ್ಟು ದೊಡ್ಡ ನಟರು. ಸೊ ಆ ಸಿನಿಮಾದ ಸಂದರ್ಭದಲ್ಲಿ ಅಮ್ಮವರು, ಪಾರ್ವತಮ್ಮವರು, ಅಪ್ಪಾಜಿಯವರು ಹೆಂಗೆಲ್ಲ ನಿಮಗೆ ಸಜೆಸ್ಟ್ ಮಾಡಿದ್ರು ಈ ಹಾಡುಗಳನ್ನು ಕೇಳಿದಾಗ ಎಲ್ಲ ರಿಯಾಕ್ಷನ್ಸ್ ಎಲ್ಲ ಹೆಂಗಿರ್ತಿತ್ತು ಅಂತ? ಅಂದರೆ ಅವರು ಯಾವತ್ತೂ ಸಜೆಸ್ಟ್ ಮಾಡ್ತಾನೆ ಇರಲಿಲ್ಲ, ಫ್ರೀಡಮ್ ಕೊಟ್ಬಿಡೋರು ಪೂರ್ತಿ. ಬಟ್ ಏನಂದರೆ ಇಲ್ಲಿ ಹಾಡುಗಳನ್ನ ಬರೆಯೋ ಅಷ್ಟೂ ಸಂದರ್ಭದಲ್ಲಿ ಅಪ್ಪು ಅವರು ಅಲ್ಲಿ ಬಂದು ಕೂತ್ಕೋತಾ ಇರಲಿಲ್ಲ. ಯಾಕೆಂದರೆ ರಾಜಣ್ಣವ್ರು ಕೂತಿರ್ತಿದ್ರು, ವರದಪ್ಪ ಅವ್ರು ಕೂತಿರ್ತಿದ್ರು, ಆ ಕಡೆ ಪಾರ್ವತಮ್ಮ ಅವ್ರು ಇರ್ತಿದ್ರು. ಇವ್ರಿಗೇನೆಂದರೆ ಅಷ್ಟು ದೊಡ್ಡವರೆಲ್ಲ ಕೂತು ಈ ಹಾಡನ್ನ ಓಕೆ ಮಾಡ್ತಾ ಇದ್ದಾರೆ, ಅಷ್ಟು ದೊಡ್ಡವರೆಲ್ಲ ಕೂತು ಈ ಥರ ಒಂದು ಹಾಡನ್ನ ಬೇಕು ಅಂತ ಅವರು ಸಿದ್ಧತೆ ಮಾಡ್ಕೋತಿದ್ದಾರೆ ಅಂತ ಅಂದಾಗ, ಆ ರೀತಿ ಅಂದಾಗ ಇವರು ನಾನು ಮಧ್ಯದಲ್ಲಿ ತಲೆ ಹಾಕಬಾರ್ದು ಅಂತೇಳಿ ಬಾಗ್ಲತ್ತ ನಿಂತಿರ್ತಿದ್ರು ಅಥವಾ ಕಿಟಕಿ ಸೈಡಲ್ಲಿ ನಿಂತಿರ್ತಿದ್ರು. ಅಲ್ಲಿ ಹತ್ತಿರಕ್ಕೆ ಬರ್ತಿರಲಿಲ್ಲ, ಇಲ್ಲ ಇಲ್ಲ ಅಪ್ಪಾಜಿ ನೀವು ನೋಡಿ ನೋಡಿ ಅಂತ. ಅಷ್ಟು ವಿನಯ ವಿಧೇಯತೆ. ಆಮೇಲೆ ಆ ಮುಂಚೆ ಬಾಲ್ಯದಿಂದಲೂ ಅಭಿನಯಿಸ್ಕೊಂಡು ಬಂದರೂ ಕೂಡ ಅಪ್ಪು ಸಿನಿಮಾ ತನ್ನ ಮೊದಲನೇ ಸಿನಿಮಾ ಅನ್ನುವ ಎಕ್ಸೈಟ್ಮೆಂಟು, ಆ ಒಂದು ಮುಗ್ಧತೆ ಅದನ್ನು ಹಾಗೆ ಕಾಪಾಡ್ಕೊತಾ ಇದ್ರು ಅವರು. ಅದೇ ಅವರ ಎನರ್ಜಿ ಆಯಿತು. ಅವರ ಮುಗ್ಧತೆ ಜೊತೆ ಎಕ್ಸೈಟ್ಮೆಂಟ್ ಸೇರಿದಾಗ ಅದೊಂದು ಅದ್ಭುತವಾದ ಎನರ್ಜಿ ಆಯಿತು. ಆ ಎನರ್ಜಿ ಒಂದು ಪವರ್ ಆಯಿತು, ಅದು ಪವರ್ ಸ್ಟಾರ್ ಆಯಿತು. ಸರ್ ಪರ್ಟಿಕ್ಯುಲರ್ ಆಗಿ 2 ಹಾಡು ಬರೆದಿದ್ರಿ. ಒಂದೊಂದು ಹಾಡಿನ ಬಗ್ಗೆ ವಿಶ್ಲೇಷಣೆ ಮಾಡೋಂಥದ್ದಾದರೆ ಮೊದಲನೇದಾಗಿ ರಕ್ಷಿತ್ ಅವ್ರಿಗೂ ಮೊದಲ ಸಿನಿಮಾ. ಸೊ ಇಲ್ಲಿಂದ ಆರಂಭವೋ ಆ ಹಾಡು ಅವತ್ತಿನ ಯುವ ಪ್ರೇಮಿಗಳ ಜನಪ್ರಿಯ ಗೀತೆ, ಯಾವತ್ತಿಗೂ ಕೂಡ ಎವರ್ಗ್ರೀನ್ ಸಾಂಗ್ ಕೂಡ. ಸೊ ಅದನ್ನು ಹೆಂಗಾಯ್ತು ಏನು ಅಂತ ಒಂದು ಐ ಲವ್ ಯುನ ಹೇಗೆ ಹೇಳ್ಬೋದು ಅಂತ. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ, ಇದು ಸಾಧಾರಣವಾದ ಸಾಲುಗಳ ಥರ ಅನಿಸುತ್ತೆ. ಮತ್ತು ಸಾಧಾರಣವಾದ ಸಾಲುಗಳನ್ನು ಬರೆಯೋದು, ಸರಳವಾಗಿ ಬರೆಯೋದು ಸ್ವಲ್ಪ ಕಷ್ಟ ಆ್ಯಕ್ಚುಲಿ. ಬಟ್ ಇಲ್ಲಿ ತುಂಬ ಸುಲಭವಾಗಿ ಹಾಡುಗಳಾಯಿತು. ಅವ್ರಿಗೇನೇ ಇದ್ದಿದ್ದು ಉದ್ದೇಶ ಅಷ್ಟೇ, ಎಲ್ಲ ಮಕ್ಕಳ ಬಾಯಲ್ಲಿ ಬರಬೇಕು ಪದಗಳು, ಅಕ್ಷರಗಳು ಅಂತ. ಹಾಗಾಗಿ ಈ ಹಾಡನ್ನು ಬರೆದು ಆ ದೇವರ ಹಾಡನ್ನು ಬರೆಯುವಾಗ ಅಣ್ಣ ಅವರು ಆ ವನವಾಸ ಪರ್ವವನ್ನು ಮುಗಿಸ್ಕೊಂಡು ಬಂದಂಥ ದಿನಗಳದು. ಬಂದ ನಂತರ ನಾನೇನು ಮಾಡ್ತಿದ್ದೆ, ಅಪ್ಪಾಜಿ ಜೊತೆ ಕೂತ್ಕೊಂಡು ಸಾಕಷ್ಟು ಸಮಯ ಅವರ ಅನುಭವಗಳನ್ನು, ಅವರ ಭಾವನೆಗಳನ್ನು, ಆ ಕ್ಷಣ ಅವ್ರ ಮನಸ್ಸಿನಲ್ಲಿ ಆದಂಥ ಟ್ರಾನ್ಸ್ಫಾರ್ಮೇಷನ್, ಪರಿವರ್ತನೆಗಳನ್ನು, ಇವುಗಳನ್ನೆಲ್ಲ ಅವ್ರ ಜೊತೆ ಚರ್ಚಿಸ್ಕೊಂಡು ಮಾತಾಡಿಕೊಂಡು ಅವ್ರು ಹೇಳೋ ವಿಚಾರಗಳೆಲ್ಲ ಕೇಳಿ 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 ಕಂಪ್ಲೀಟ್ ಅವರ ಮನಸ್ಥಿತಿಯನ್ನು ನನ್ನೊಳಗೆ ತಂದುಕೊಳ್ಳುವ ಪ್ರಯತ್ನ ಮಾಡಿಕೊಂಡು ಅವ್ರ ಮನಸ್ಸಿನಲ್ಲಿ ಏನು ಓಡಾಡ್ತಾ ಇದೆ ವಿಚಾರಗಳು, ಅದನ್ನು ಈ ಅಪ್ಪು ಅವರ ಅಭಿನಯದ ಸನ್ನಿವೇಶಕ್ಕೆ ಬರೀಬೇಕು ಅಂತ ಆ ದೇವರ ಹಾಡಿದ್ದು ನಮ್ಮಂತೆ ಎಂದು ಇರೋದು ಅಂತ ಹೇಳಿ ಆ ಫಿಲಾಸಫಿಕಲಾಗಿ ಅದನ್ನು ಬರೆಯೋ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದು. ಈ ಕಾಲದ ಅಂಗೈಲಿರೋ, ಈ ಕಾಲದ ಕೈಯಲ್ಲಿರೋ ಗಡಿಯಾರವೇ ನಾನು ನೀನು, ನಡೆಸೋನದೇ ಕೊನೆಯ ಹಾಡು, ನಡೆಸೋನದೇ ಕೊನೆಯ ಮಾತು, ಈ ಭೂಮಿಯೇ ಸುರವೀಣೆಯು, ಸ್ವರತಂತಿಯೇ ನಾನು ನೀನು, ನುಡಿಸೋನದೇ ಕೊನೆಯ ಹಾಡು. ಈ ರೀತಿ ಒಂದೊಂದು ಅಪ್ಪಾಜಿಯ ಮನಸ್ಥಿತಿ, ಮನಸ್ತತ್ವ ಏನಿತ್ತು ಅನ್ನೋದನ್ನು ಈ ಹಾಡಲ್ಲಿ ಹೇಳೋ ಪ್ರಯತ್ನ ಮಾಡಿ, ಸುಮ್ಮನೆ ನಾನು ಸುಮ್ಮನೆ ಪೆನ್ನು ಪೇಪರ್ಲು ಅಕ್ಷರಗಳು ಬರ್ತಿದ್ದಷ್ಟೇ. ಅದರಲ್ಲಿರುವ ಒಂದು ಚೈತನ್ಯ, ಇವರೆಲ್ಲರ ಅನುಭವ, ಅವ್ರು ಕೊಟ್ಟ ಪ್ರೇರಣೆ ಆಗುತ್ತೆ. ಸರ್ ಅದೇ ವಿಶೇಷವಾಗಿ ಆ ಹಾಡನ್ನು ಬರೆದಂಥ ಸಂದರ್ಭ ಹೇಳಿದ್ದಾಯಿತು. ಬಟ್ ಅವರು ಪುನೀತ್ ಸರ್ ಮೊದಲ ಸಿನಿಮಾ, ಬಟ್ ಈ ರೀತಿಯ ಹಾಡು ಎಲ್ಲ ಭಾವನೆಗಳಿಗೆ ಒಂದಿಷ್ಟು ಕನೆಕ್ಟ್ ಆಗುವಂಥ ಸಾಲುಗಳಾಗಿತ್ತು. ಅವ್ರೇನಾರು ಹೇಳಿದ್ದು, ಆವತ್ತಿನ ಸಂದರ್ಭಗಳು ಮಾಡಿದ್ದು ಹಾಡುಗಳು ಬರೆಯೋ ಹಂತದಲ್ಲಿ ಅಪ್ಪು ಅವರು ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ರು ಅಷ್ಟೇ. ಅಲ್ಲಿ ಬಂದು ಕೂತ್ಕೊಂಡು ಚರ್ಚೆ ಮಾಡಿದಾಗಲೇ ಅವೆಲ್ಲ ಏನು ಮಾಡ್ತಿರ್ಲಿಲ್ಲ. ಆದರೆ ಹಾಡುಗಳು ಬರೆದ ನಂತರದಲ್ಲಿ ತುಂಬ ಹತ್ತಿರ ಬಂದ್ಬಿಟ್ಟು ಕಲ್ಯಾಣ್ ಸರ್ ಸಾರ್ ಅಂತ, ಸರ್ ನಾನು ಯಾಕೆ ಸಾರ್ ಅಂತೀರಾ, ಹಾಗೆ ಕರೀರಿ, ಇಲ್ಲ ಕಲ್ಯಾಣ್ ಸರ್ ಆ ಲೈನ್ ಇನ್ನೊಂದು ಸರಿ ಹಾಡಿ, ಆ ಲೈನ್ ಇನ್ನೊಂದು ಸರಿ ಹೇಳಿ, ಚೆನ್ನಾಗಿ ಬರುತ್ತಲ್ವ, ಚೆನ್ನಾಗಿ ಬರುತ್ತೆ. ಆ ಕಾತರ ಅವ್ರಿಗೆ, ಆ ಖುಷಿ, ಒಂದು ಮಗು ಥರ. ತಾನು ಒಬ್ಬ ಮೇರು ನಟನ ಮಗ, ಆ ಮುಂಚೆ ಎಷ್ಟೋ ಸಿನಿಮಾ ಮಾಡಿದಂಥ ಒಬ್ಬ ಸೂಪರ್ ಸ್ಟಾರ್, ಯಾವ ಭಾವನೆಯೂ ಇಲ್ಲದೆ ಎಷ್ಟು ಸಾಧಾರಣ, ಎಷ್ಟು ಸರಳವಾಗಿ ಅವ್ರು ಇದ್ದುಕೊಂಡು, ಅವ್ರಿಗೆ ಇರೋವರೆಗೂ ಹಾಗೇ ಇದ್ದುಬಿಟ್ರು ಬಿಡಿ. ಹಂಗಿದ್ಕೊಂಡು ಅವರು ಅದನ್ನು ಕಾತರವಾಗಿ ಕೇಳೋದು, ಹಾಡೋದು. ಹಾಗಾಗಿ ಅವ್ರ ಮನಸ್ಸಿನಲ್ಲಿ ಏನು ಉಳಿತಾ ಬಂತು ಅಂದರೆ, ಅಪ್ಪು ಸಿನಿಮಾದಿಂದ ಶುರು ಆಗಿದ್ದು ಸತತ 15-16 ಸಿನಿಮಾಗಳು ನಾನ್ ಸ್ಟಾಪ್. ಆನಂತರ ಅವ್ರಿಗೆ ಅವ್ರ ಮನಸ್ಸಿನ ಪಲ್ಸಲ್ಲಿದೆ ಅಂತ ಅವ್ರಿಗೆ ಅರ್ಥ ಆಯಿತು. ಅದು ಇಷ್ಟ ಆದಮೇಲೆ ಒಂದು ಆತ್ಮೀಯತೆ ಶುರು ಆಯಿತು. ಅಪ್ಪು ಅವ್ರ ಜೊತೆಗಿನ ಒಡನಾಟ ನೆನೆಸ್ಕೊಂಡ್ರೆ ತುಂಬ ಭಾವೋದ್ವೇಗ ಆಗುತ್ತೆ. ಈ ಅಳು ಬರುತ್ತೆ ಅಂದರೆ ಇದೊಂಥರ ಭಾರವಾದ ಕಣ್ಣೀರು. ಒಂದೊಂದು ಕಣ್ಣೀರನ್ನ ನೀವು ತೂಕ ಮಾಡೋಕ್ಕೆ ಹೋದರೆ ಒಂದೊಂದು ನದಿ ಇಡ್ಬೋದಲ್ಲಿ. ಅಂದರೆ ಅಷ್ಟು ಭಾರವಾದ ಹನಿಗಳವೆಲ್ಲ. ಅದೆಲ್ಲ ನಾವು ಹೇಳ್ಕೊಳಕ್ಕಾಗೋದಿಲ್ಲ, ಎದೆ ಭಾರ ಆಗುತ್ತೆ. ಈಗಲೂ ನಂಬೋಕ್ಕಾಗೋದೇ ಇಲ್ಲ ನಾವು. ನೋಡಿ, ಒಂದು ಅಪ್ಪು ಸರ್ ಭೌತಿಕವಾಗಿ ನಮ್ಮನ್ನು ಬಿಟ್ಟು ಹೊರಟ ನಂತರವೂ ಅವ್ರ ಫೋಟೋಗಳು ಇಟ್ಕೊಂಡು ಎಷ್ಟೋ ಕುಟುಂಬಗಳು ಸೆಟ್ಲಾಗ್ಬಿಟ್ರು. ಇವತ್ತು ಅವ್ರ ಫೋಟೋಗಳನ್ನು ವ್ಯಾಪಾರ ಮಾಡ್ಕೊಂಡು ಸೆಟ್ಲಾಗ್ಬಿಟ್ರು. ಅಂದರೆ ಆ ಮಟ್ಟಕ್ಕೆ ಅವರು ಭೌತಿಕವಾಗಿ ತೀರ್ಕೊಂಡ ನಂತರವೂ ಎಷ್ಟೋ ಕುಟುಂಬಕ್ಕೆ ಆಧಾರ ಆದಂಥ ವ್ಯಕ್ತಿ. ಇದಕ್ಕೆ ಅವರೇ ಸಾಟಿ. ಅವರ ಜನ್ಮದಿನ ಈ ಸಂದರ್ಭ,
ಅವರು ನಾಯಕ ನಟನಾಗಿ ಹಿರಿಯರಾಗಿ ಅಪ್ಪು ಸಿನಿಮಾ ಮೊದಲನೇ ಸಿನಿಮಾ ಇದು ಮತ್ತೆ ಬಿಡುಗಡೆ ಆಗ್ತಾ ಇದೆ. ಅದರಲ್ಲಿ ನಾನು ಬರೆದ 2 ಹಾಡುಗಳು ಅದ್ರ ಕುರಿತಾಗಿ ಈಗಲೂ ಒಂದು ಚರ್ಚೆ ನಡೀತಿದೆ. ಅಂದರೆ ಎಲ್ಲದರ ಹಿಂದಿರೋ ಚೈತನ್ಯ ಶಕ್ತಿಗಳೇ ಅಣ್ಣವರು, ಪಾರ್ವತಮ್ಮ ಅವರು, ವರದಪ್ಪ ಅವರು, ಅದರ ಮುಂದೆ ಮುಖವಾಣಿಯಾಗಿ ಅಪ್ಪು ಅವರು. ಅದನ್ನು ಮರೆಯೋ ಹಾಗೆ ಅಲ್ಲ.